ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏರ್ಟೆಲ್ದವ್ರೇನೆಂದರೆ ಈ ರೀಸೆಂಟಾಗಿ ಏನು ಡಾಟಾ ಪ್ಲ್ಯಾನ್ಸ್ ಏನಿದ್ದು ಅದರಲ್ಲಿ ಚೇಂಜಸ್ನ ಮಾಡಿದ್ದಾರೆ ಅಥವಾ ಈಗಿನ ರೀಚಾರ್ಜ್ ನೀವು ಇಲ್ಲಿ ಕಂಪೇರ್ ಮಾಡಿದ್ರೆ ಮೊದಲಿನ ರೀಚಾರ್ಜ್ ಪ್ರೈಸ್ ಏನಿತ್ತು ತುಂಬ ಇಲ್ಲಿ ಕಡಿಮೆ ಬೆಲೆಗೆ ಇಲ್ಲಿ ನಿಮಗೆ ರೀಚಾರ್ಜ್ ಸಿಗ್ತಾ ಇತ್ತು. ಹೌದು ಫ್ರೆಂಡ್ಸ್, ಯಾಕಂದರೆ ಈಗ ನೀವು ಇಲ್ಲಿ ಕಂಪೇರ್ ಮಾಡಿ ನೋಡಿದ್ರೆ ನೀವು ಆಲ್ಮೋಸ್ಟ್ ಈಗ ಈ ಟಾಪ್ ಲಿಸ್ಟಲ್ಲಿ ಏರ್ಟೆಲ್ ಹಾಗೂ ವಿ ನೆಟ್ವರ್ಕ್ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಈ ಎರಡು ನೆಟ್ವರ್ಕ್ಗೆ ಕಂಪೇರ್ ಮಾಡಿದ್ರೆ ಜಿಯೋದವರು ಇದಕ್ಕಿಂತ ಸ್ವಲ್ಪ ಕಡಿಮೆ ರೇಟಿನಲ್ಲಿ ಜಾಸ್ತಿನ ಮಾಡಿದ್ದಾರೆ. ಹೌದು, ನೀವು ಯಾವುದೇ ಅಂತ ಒಂದು ಪ್ಲ್ಯಾನ್ ರೀಚಾರ್ಜ್ ಮಾಡ್ತಾ ಇದ್ದೀರಾ ಅಂದರೆ ಈ ಕಂಪ್ಲೀಟಾಗಿ ಲಿಸ್ಟ್ನ ನೋಡೋದು ಭಾಳ ಒಂದು ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಹೌದು, ನಾನು ಆಫೀಸಲ್ಲಿ ಏರ್ಟೆಲ್ ವೆಬ್ಸೈಟಲ್ಲಿ ಓಪನ್ ಮಾಡಿದ್ದೀನಿ. ನೀವು ಇಲ್ಲಿ ಮೇಲ್ಗಡೆ ನೋಡ್ಬೋದು. ಅಂದರೆ airtel.in ವೆಬ್ಸೈಟಿಂದ ಆಫೀಸಲ್ಲಿ ವೆಬ್ಸೈಟಿಂದ ನಿಮಗೆ ಓಪನ್ ಮಾಡಿದ್ದೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡ್ಬೋದು. ನಾನು ನಿಮಗೆ ಒಂದೊಂದಾಗಿ ತಿಳಿಸ್ನ ಕೊಡ್ತೀನಿ. ಅಂದರೆ ಕೆಲವೊಂದರಲ್ಲಿ ನೀವು ಮಾಡಿರೋಂಥ ರೀಚಾರ್ಜ್ ಕೂಡ ಇರ್ಬೋದು. ಹೌದು, ಯಾಕಂದರೆ ಇಲ್ಲಿ ಅದರ ಡಾಟಾ ಆಗಿರ್ಬೋದು ಅಥವಾ ಅದರ ವ್ಯಾಲಿಡಿಟಿ ಆಗಿರ್ಬೋದು, ಇದ್ರ ಮುಖಾಂತರ ನೀವು ಇಲ್ಲಿ ಇದನ್ನು ಕಂಡುಹಿಡಿಬೋದು. ಹೌದು, ನೀವು ಇಲ್ಲಿ ಕಂಪೇರ್ ಮಾಡಿ ನೋಡಿದ್ರೆ ಇದರ ಪ್ರೈಸ್ ಏನಿದೆ ತುಂಬ ಇಲ್ಲಿ ಜಾಸ್ತಿ ನೋಡೋದಕ್ಕೆ ಸಿಗ್ತಾ ಇದೆ. ಒಂದು ವೇಳೆ ಇದನ್ನು ನೀವು ಚೆಕ್ ಮಾಡಬೇಕಾದ್ರೆ ಇಲ್ಲಿ ನೀವು ಆಫೀಸಲ್ಲಿ ಏರ್ಟೆಲ್ ಅಪ್ಲಿಕೇಶನ್ ಅಥವಾ ಆಫೀಸಲ್ಲಿ ಏರ್ಟೆಲ್ ವೆಬ್ಸೈಟಿನಲ್ಲಿ ಓಪನ್ ಮಾಡಿದ್ಮೇಲೆ ಡಾಟಾ ಪ್ಲ್ಯಾನ್ ಅಂತ ಇದೆ. ಈ ಡಾಟಾ ಪ್ಲ್ಯಾನ್ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಟ್ರೂಲಿ ಅನ್ಲಿಮಿಟೆಡ್ ಅಂತ ಒಂದು ಲಿಸ್ಟ್ ಏನಾದರೂ ಓಪನ್ ಆಗುತ್ತೆ. ಹೌದು, ಇವು ಎಷ್ಟು ರೀಚಾರ್ಜ್ ಇದ್ದಾವೋ ಅಥವಾ ಎಷ್ಟು 1 ಇಯರ್ದಾಗಿರ್ಬೋದು ಅಥವಾ 3 ತಿಂಗಳದಾಗಿರ್ಬೋದು ಅಥವಾ 84 ಡೇಸ್ ಆಗಿರ್ಬೋದು ಅಥವಾ 1 ತಿಂಗಳದಾಗಿರ್ಬೋದು ಅಥವಾ 28 ದಿವಸದಾಗಿರ್ಬೋದು, ಈ ಥರ ಇಲ್ಲಿ ಸಾಕಷ್ಟು ಒಂದು ರೀಚಾರ್ಜ್ ಲಿಸ್ಟ್ ಏನಿದೆ ಇಲ್ಲಿ ಶೋ ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ಇನ್ನೊಂದು ಹೇಳಬೇಕಂದ್ರೆ, ಯಾಕಂದರೆ ಇದ್ರ ಡಾಟಾ ಸಂಬಂಧಪಟ್ಟಂಗೆ ಆಗಿರ್ಬೋದು ಅಥವಾ ಡಾಟಾನ ನೋಡಿ ಅಥವಾ ಇದ್ರ ವ್ಯಾಲಿಡಿಟಿ ನೋಡಿ ನೀವು ಅದೇ ಒಂದು ಪ್ಯಾಕೇಜ್ನ ನೀವು ಇಲ್ಲಿ ಕಂಡನ್ನ ಹಿಡಿಬೋದು. ಹೌದು, ನೀವು ಮಾಡಿರುವಂಥ ರೀಚಾರ್ಜ್ ಪ್ಲ್ಯಾನ್ ಕೂಡ ಈ ಲಿಸ್ಟಲ್ಲಿ ಇರ್ಬೋದು. ಬನ್ನಿ ಫ್ರೆಂಡ್ಸ್, ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಇಲ್ಲಿ ಸ್ಟಾರ್ಟಿಂಗ್ ನೋಡ್ಬೋದು ನೀವು ಇಲ್ಲಿ. ಅಂದರೆ ಪೂರಾ 1 ಇಯರ್ ರೀಚಾರ್ಜ್ ಏನಿದೆ ಅಂದರೆ 365 ದಿವಸದಿಂದ ರೀಚಾರ್ಜ್ ಏನಿದೆ ಅದರದ್ದು ಪ್ರೈಸ್ ಇಲ್ಲಿ ಶೋ ಆಗ್ತಾ ಇದೆ. ಅಂದರೆ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡಿದ್ರೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು. ಅಂದರೆ ಒಂದು ವೇಳೆ ನೀವು 84 ಡೇಸ್ ನೀವು ರೀಚಾರ್ಜ್ ಮಾಡ್ತಿದ್ರೆ ಅಂದರೆ ಇಲ್ಲಿ ನಿಮಗೆ ಡೈಲಿ ಏನಿಲ್ಲ ಅಂದರೂ ನಿಮಗೆ 2.5 GB ಡಾಟಾ ನಿಮಗೆ ಸಿಗ್ತಾ ಇದೆ. ಅಂದರೆ ಇದರಲ್ಲಿ ನಿಮಗೆ 1199 ರೂಪಾಯಿ ಏನಿದೆ ನಿಮಗೆ ಒಂದು ಪ್ರೈಸ್ ಏನಿದೆ ಬರುತ್ತೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಲೋಕಲ್ STD ಹಾಗೂ ರೋಮಿಂಗ್ ಕಾಲ್ಸ್ ಕೂಡ ಇರ್ತವೆ. ಅಷ್ಟೆಲ್ಲ ನಿಮಗೆ ಡೈಲಿ ನಾನು ಸ್ಟಾರ್ಟಿಂಗ್ ಹೇಳಿದಂಗೆ 2.5 GB ಡಾಟಾ ಸಿಗ್ತಾ ಇದೆ. ಇನ್ನು ಅಡಿಷನಲ್ ಫೀಚರ್ಸ್ ನೋಡಿದ್ರೆ ಅಮೆಜಾನ್ ಪ್ರೈಮ್ ಮೆಂಬರ್ಶಿಪ್ ಸಿಗ್ತಾ ಇದೆ, ಅನ್ಲಿಮಿಟೆಡ್ 5G ಡಾಟಾ ಸಿಗ್ತಾ ಇದೆ. ಇನ್ನು ಉಳಿದಂಥ ಇಲ್ಲಿ ನಿಮಗೆ ಕೆಲವೊಂದು ಫೀಚರ್ಸ್ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಅಷ್ಟೆಲ್ಲ ಫ್ರೆಂಡ್ಸ್, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಿಮಗೆ 5+more ಅಂತ ಏನಿದೆ ಆಪ್ಷನ್ ಕಾಣಿಸ್ತಾ ಇದೆ, ಕ್ಲಿಕ್ ಮಾಡಿದ್ರೆ ಸಾಕು ಇದ್ರ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿ ಏನಾದರೂ ಸಿಗುತ್ತೆ. ಅಂದರೆ ಇದರ ಬಗ್ಗೆ ಹೇಳ್ಬೋದು ಹೋದರೆ ತುಂಬ ಲೇಟ್ ಆಗುತ್ತೆ. ಹೀಗಾಗಿ ನಾನು ನಿಮಗೆ ಡೈರೆಕ್ಟಾಗಿ ನಿಮಗೆ ಪ್ಲ್ಯಾನ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಒಂದು ವೇಳೆ ನೀವು ಇಲ್ಲಿ ಡೈಲಿ 2 GB ಇರುವಂಥ ಪ್ಲ್ಯಾನ್ನ ನೀವು ರೀಚಾರ್ಜ್ ಮಾಡಿದ್ರೆ ಅನ್ಕೊಳ್ಳಿ, ಇಲ್ಲಿ ನಿಮಗೆ 84 ದಿವಸ ಏನಿದೆ ನಿಮಗೆ ವೆರೈಟಿ ಸಿಗ್ತಾ ಇದೆ. ಇನ್ನು ಇದರ ಪ್ರೈಸ್ ನೋಡಿದ್ರೆ ಫ್ರೆಂಡ್ಸ್ ಇಲ್ಲಿ 979 ರೂಪಾಯಿ ಏನಿದೆ ನಿಮಗೆ ಪ್ರೈಸ್ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಡಾಟಾ ಸಿಗುತ್ತೆ ಹಾಗೂ ಲೋಕಲ್ ಹಾಗೂ STD ರೋಮಿಂಗ್ ಕಾಲ್ಸ್ಗಳು ಪ್ರತಿಯೊಂದು ಕೂಡ ಸಿಗ್ತಾ ಇದೆ. ನಾವು ಅಷ್ಟೆಲ್ಲ ಇಲ್ಲಿ ನಿಮಗೆ ಏರ್ಟೆಲ್ ಸ್ಟ್ರೀಮಿಂಗ್ ಏನೋ ಒಂದು ಏರ್ಟೆಲ್ದವರೇ ಅಂತ ಒಂದು ಸರ್ವಿಸ್ ಏನಿದೆ ಅದು ಇಲ್ಲಿ ನಿಮಗೆ ಸಿಗ್ತಾ ಇದೆ. ನಿಮಗೆ ಏನಿಲ್ಲ ಅಂದರೂ ಇಲ್ಲಿ 20ಕ್ಕಿಂತ ಹೆಚ್ಚು OTT ಅಪ್ಲಿಕೇಶನ್ ಅಥವಾ OTT ಒಂದು ಸರ್ವಿಸ್ ಏನಿದೆ ನಿಮಗೆ ಸಿಗ್ತಾ ಇದೆ. ಇನ್ನು ಅಷ್ಟರಲ್ಲಿ ನಿಮಗೆ ಅನ್ಲಿಮಿಟೆಡ್ 5G ಡಾಟಾ ನಿಮಗೆ ಸಿಗ್ತಾ ಇದೆ. ಒಂದು 3ನೇ ರೀಚಾರ್ಜ್ ಪ್ಲಾನ್ ನೋಡಿದ್ರೆ ಫ್ರೆಂಡ್ಸ್, ಒಂದು ವೇಳೆ ನೀವು ಇಲ್ಲಿ 90 ಡೇಸ್ ವ್ಯಾಲಿಡಿಟಿ ಇರುವಂಥ ನೀವು ರೀಚಾರ್ಜ್ ಮಾಡಿದ್ರೆ ಅನ್ಕೊಳ್ಳಿ, ಇಲ್ಲಿ ನಿಮಗೆ ಡೈಲಿ ಏನಿಲ್ಲ ಅಂದರೂ 1.5 GB ಡಾಟಾ ಯೂಸ್ ಮಾಡೋದಕ್ಕೆ ಸಿಗ್ತಾ ಇದೆ. ಅಷ್ಟೆಲ್ಲ ಇನ್ನು ಪ್ರೈಸ್ ನೋಡಿದ್ರೆ 929 ರೂಪಾಯಿ ನಿಮಗೆ ಪ್ರೈಸ್ ನೋಡೋದಕ್ಕೆ ಸಿಗುತ್ತೆ. ಇನ್ನು ಫ್ರೆಂಡ್ಸ್ ಅಷ್ಟೆಲ್ಲ ಇಲ್ಲಿ ನೋಡ್ಬೋದು, ಇಲ್ಲಿ 1.5 GB ಆಗಿರ್ಬೋದು. ಇದು ಕೂಡ 84 ಡೇಸ್ ಸಿಗ್ತಾ ಇದೆ. ಇದು 859 ರೂಪಾಯಿ ಒಂದು ಪ್ರೈಸ್ ಇದೆ ಅಂತಲೇ ಹೇಳ್ಬೋದು. 3 GB ಡಾಟಾ ಬೇಕಾದರೆ ಫ್ರೆಂಡ್ಸ್ ನಿಮಗೆ 56 ಡೇ ಇಲ್ಲಿ ನಿಮಗೆ ಒಂದು ವೆರೈಟಿ ಸಿಗ್ತಾ ಇದೆ. ಇದರ ಪ್ರೈಸ್ ನೋಡಿದ್ರೆ ನಿಮಗೆ 838 ರೂಪಾಯಿ ಇದರ ಪ್ರೈಸ್ ನೋಡೋದಕ್ಕೆ ಸಿಗ್ತಾ ಇದೆ. ಇದರ ನಿಮಗೆ ಅನ್ಲಿಮಿಟೆಡ್ ಲೋಕಲ್ ಹಾಗೂ ಲೋಕಲ್ ಕಾಲ್ ಆಗಿರ್ಬೋದು ಅಥವಾ STD ರೋಮಿಂಗ್ ಪ್ರತಿಯೊಂದು ಕೂಡ ನಿಮಗೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ಪ್ಲಾನ್ ನೋಡಿದ್ರೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು 1.5 GB ಇದು ಕೂಡ ವೆರೈಟಿ ನೋಡಿದ್ರೆ ನಿಮಗೆ 77 ಡೇ ಸಿಗ್ತಾ ಇದೆ. ಇನ್ನು 1.5 GB ಸಿಗ್ತಾ ಇದೆ. ಇನ್ನು ಇದು ಪ್ರೈಸ್ ನೋಡಿದ್ರೆ 799 ರೂಪಾಯಿ ನಿಮಗೆ ಈ ಪ್ರೈಸ್ ಏನಿದೆ ನೋಡೋಕ್ಕೆ ಸಿಗ್ತಾ ಇದೆ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು 649 ರೂಪಾಯಿ ಏನಿದೆ. ಇದು ತುಂಬ ಫೇಮಸ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಅಂದರೆ ಇದರ ಮುಂಚೆ ಪ್ಲ್ಯಾನ್ ಏನಿತ್ತು 550 ರೂಪಾಯಿ ಇತ್ತು. ಆದರೆ ಈಗ ಇದರ ಪ್ರೈಸ್ ಏನಿದೆ ಇಲ್ಲಿ ನೋಡ್ಬೋದು 649 ರೂಪಾಯಿನಲ್ಲಿ ಒಂದು ಹೊಸದಾಗಿ ಪ್ಲ್ಯಾನೇ ಆ್ಯಡ್ನ ಮಾಡಿದ್ದಾರೆ. ಇಲ್ಲಿ ನಿಮಗೆ 56 ದಿವಸ ವ್ಯಾಲಿಡಿಟಿ ಸಿಗ್ತಾ ಇದೆ. 2 GB ನಿಮಗೆ ಡೈಲಿ ಡಾಟಾ ಸಿಗುತ್ತೆ. ಪ್ರೈಸ್ ನೋಡಿದ್ರೆ ನಿಮಗೆ ಸ್ಟಾರ್ಟಿಂಗ್ ಹೇಳಿದಂಗೆ 649 ರೂಪಾಯಿ ಸಿಗ್ತಾ ಇದೆ. ಹೌದು ಫ್ರೆಂಡ್ಸ್, ಇಲ್ಲಿ ಪ್ರತಿಯೊಂದು ಕೂಡ ಸಾಕಷ್ಟು ಮುಂಚೆ ಯಾವ ಥರ ಒಂದು ಪ್ಲ್ಯಾನ್ ಇತ್ತು ಆ ಪ್ಲ್ಯಾನ್ ಇದೆ. ಬಟ್ ಆದರೆ ಇದರ ಪ್ರೈಸ್ ಏನಿದೆ ಇಲ್ಲಿ ನಿಮಗೆ ಜಾಸ್ತಿ ನೋಡೋದಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಇದು ಯಾಕಂದರೆ ಪ್ರತಿಯೊಂದು ಇಂಡಿಯಾದಲ್ಲಿ ಏನು ಟೆಲಿಕಾಮ್ ಕಂಪ್ನಿ ಏನಿದೆ ಅದರ ಪ್ರೈಸ್ ಏನಿದೆ ಜಾಸ್ತಿ ಮಾಡಿದೆ. ಅಷ್ಟೆಲ್ಲ ಫ್ರೆಂಡ್ಸ್, ಇನ್ನು ನಾವು 3 ಕಂಪ್ನಿ ಕಂಪೇರ್ ಮಾಡಿ ನೋಡಿದ್ರೆ ಇದರಲ್ಲಿ ಟಾಪ್ ರೇಟ್ ಇರೋದು ಅಂದರೆ ಇದರಲ್ಲಿ ಏರ್ಟೆಲ್ ಹಾಗೂ ವಿದವ್ರದ್ದಿದೆ. ಅದು ಆದಮೇಲೆ ಇದಕ್ಕಿಂತ ಕಡಿಮೆ ಪ್ರೈಸಲ್ಲಿ ಜಿಯೋದಂತೂ ಇದೆ. ಇನ್ನು ಲಾಸ್ಟ್ ಆಪ್ಷನ್ ಬಗ್ಗೆ ಹೇಳ್ಬೇಕಂದ್ರೆ ನೀವು ಇಲ್ಲಿ ಮೋಸ್ಟ್ಲಿ ಇದರ ಸಾವಾಸನೆ ಬೇಡ ಅಥವಾ ನಮಗೆ ಎಷ್ಟೊಂದು ಡಾಟಾ ಯೂಸ್ ಆಗ್ತಾ ಇಲ್ಲ, ಜಸ್ಟ್ ನಮಗೆ ಒಂದು 1 GB ಸಾಕಾಗುತ್ತೆ. ಅಥವಾ ನಮಗೆ ಜಾಸ್ತಿ ವೆರೈಟಿ ಬೇಕು ಅಂದರೆ ನೀವು ಇಲ್ಲಿ BSNLಗೆ ಏನಿದೆ ನೀವು ಇಲ್ಲಿ ಪೋರ್ಟ್ನ ಹಾಕ್ಬೋದು. ಹೌದು, BSNL ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಡಿಮೆ ಬೆಲೆಯಲ್ಲಿ ಪ್ರತಿಯೊಂದು ಸರ್ವಿಸಲ್ಲಿ ಸಿಗ್ತಾ ಇದೆ. ಆಲ್ರೆಡಿ ಸಾಕಷ್ಟು ಯೂಸರ್ಸ್ BSNLಗೆ ಪೋರ್ಟ್ ಕೂಡ ಆಗ್ತಾಯಿದ್ದಾರೆ. ನೀವು ಇಲ್ಲಿ ಬೇಕು ಅಂದರೆ ನೀವು ಇಲ್ಲಿ BSNLಗೆ ಪೋರ್ಟ್ನ ಹಾಕ್ಬೋದು. ನಮಸ್ಕಾರ.